ಸ್ನೇಹಿತರೆ, ಈಗಾಗಲೇ ಅಗ್ನಿವೀರ್ ನೋಟಿಫಿಕೇಶನ್ ಆಗಿದೆ. ಕೇವಲ ಅದು ಫೆಬ್ರವರಿ 1ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾರ. ಬಟ್ ನೀವು ಅಪ್ಲಿಕೇಶನ್ ಹಾಕೋ ಮುಂಚಿತವಾಗಿ ನಿಮ್ಮ ಹೈಟ್ ಎಷ್ಟಿದೆ, ಹೈಟ್ ಗೆ ಯಾವ್ದು ಅಪ್ಲಿಕೇಶನ್ ಹಾಕಬೇಕು ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಲೇಬೇಕು. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತೀರಿ, ಎಕ್ಸಾಮ್ ಬರೆದ ನಂತರ ಫಿಸಿಕಲ್ ಹೋದಾಗ ಹೈಟ್ ನಲ್ಲಿ ಫೇಲ್ ಆಗ್ತಾರೆ, ಇದರಿಂದ ಸಾಕಷ್ಟು ಅನುಭವಿಸ್ತಾರೆ. ಅದ ಕಾರಣಕ್ಕೆ ಈ ವಿಡಿಯೋನ ತಿಳಿಸ್ಕೊಡ್ತೀನಿ. ಮೊದಲೇ ನೋಡ್ಕೊಂಡ್ಬಿಡ್ರಿ, ಜಿಡಿ ನೀವೇನಾದ್ರು ಜಿಡಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಹೈಟ್ ಬಂದ್ಬಿಟ್ಟು 166 ಸೆಂಟಿಮೀಟರ್ ಇರಬೇಕು, ವೇಟ್ 50 ಕೆಜಿಗಿಂತ ಜಾಸ್ತಿ ಇರಬೇಕು. ನೆಕ್ಸ್ಟ್ ಚೆಸ್ಟ್ ಬಂದ್ಬಿಟ್ಟು ನಾರ್ಮಲ್ ಆಗಿ 77 ಸೆಂಟಿಮೀಟರ್ ಇರಬೇಕು, ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಆಗಿರಬೇಕು. ಯಾವ್ದಿದು ಜಿಡಿ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರೇಡ್ಸ್ಮನ್ ಬಂದ್ಬಿಟ್ಟು ಅದು ಕೂಡ 166 ಸೆಂಟಿಮೀಟರ್ ಹೈಟ್ ಇರಬೇಕು. ಆ ಚೆಸ್ಟ್ ಬಂದ್ಬಿಟ್ಟು 77 ಸೆಂಟಿಮೀಟರ್ ಇರಬೇಕು, ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಇರಬೇಕು. ಅದ್ರ ಜೊತೆಗೆ ವೇಟ್ ಕೂಡ 50 ಕೆಜಿಗಿಂತ ಜಾಸ್ತಿ ಇರಬೇಕು. ಅದ ನಂತರ ಟೆಕ್ನಿಕಲ್ ಬಂದ್ಬಿಟ್ಟು 165 ಸೆಂಟಿಮೀಟರ್ ಹೈಟ್ ಇರಬೇಕು. ನೆಕ್ಸ್ಟ್ ಚೆಸ್ಟ್ ಬಂದ್ಬಿಟ್ಟು 77 ಸೆಂಟಿಮೀಟರ್ ನಾರ್ಮಲ್ ಆಗಿರ್ಬೇಕು, ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಇರಬೇಕು, ವೇಟ್ ಕೂಡ 50 ಕೆಜಿಗಿಂತ ಜಾಸ್ತಿ ಆಗಿರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲರ್ಕ್ ಏನ್ ನೋಡಿ, ಹೈಟ್ 162 ಸೆಂಟಿಮೀಟರ್ ಹೈಟ್ ಬೇಕು ಕ್ಲರ್ಕ್, ವೇಟ್ ಕೂಡ ಎಷ್ಟಿರಬೇಕು 50 ಕೆಜಿಗಿಂತ ಜಾಸ್ತಿ ಇರಬೇಕು. ನೆಕ್ಸ್ಟ್ ಅದ್ರ ಜೊತೆಗೆ ನಿಮ್ ಚೆಸ್ಟ್ ಮೆಜರ್ಮೆಂಟ್ ಕೂಡ 77 ಸೆಂಟಿಮೀಟರ್ ಇರಬೇಕು, ನಾರ್ಮಲ್ ಆಗಿ ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಇರಬೇಕು. ಈ ವಿದ್ಯಾರ್ಥಿ ನೋಡಿ ನಾರ್ಮಲ್ ಆಗಿ ಹೈಟ್ ಬಂದ್ಬಿಟ್ಟು 165 ಸೆಂಟಿಮೀಟರ್ ಐತಿ. ಎಷ್ಟೈತಿ? 165 ಸೆಂಟಿಮೀಟರ್ ಐತಿ. ಹಾಗಾದ್ರೆ ಅವ್ನು ಯಾವ್ದು ಅಪ್ಲಿಕೇಶನ್ ಹಾಕ್ಬೋದು? ಜಿಡಿ ಬರಂಗಲ್ಲ, ಯಾಕಂದ್ರೆ ಜಿಡಿ 166 ಸೆಂಟಿಮೀಟರ್ ಹೈಟ್ ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಟ್ರೇಡ್ಸ್ಮನ್, ಅದು ಕೂಡ 166 ಸೆಂಟಿಮೀಟರ್ ಬೇಕು. ಅವ್ನಿಗೆ ಜಿಡಿನೂ ಬರಂಗಿಲ್ಲ, ಟ್ರೇಡ್ಸ್ಮನ್ ಬರಂಗಿಲ್ಲ. ಮತ್ತೆ ಅಪ್ಲಿಕೇಶನ್ ಯಾವ್ದು ಹಾಕ್ಬೋದು? ಒಂದು ಕ್ಲರ್ಕ್ ಹಾಕ್ಬಹುದು, ಇಲ್ಲಾಂದ್ರೆ ಟೆಕ್ನಿಕಲ್ ಹಾಕ್ಬಹುದು. ನೀವು ಕೂಡ ಇದೇ ರೀತಿ ನಿಮ್ಮ ಹೈಟ್ ತಕ್ಕಂಗೆ ಏನಾದ್ರೂ 1 ಸೆಂಟಿಮೀಟರ್ ಜಾಸ್ತಿ ಆಗ್ಬೋದು ಅಂದ್ರೆ ಜಿಡಿ ಹಾಕಿ. ಯಾಕಂದ್ರೆ ಜಿಡಿಯಲ್ಲಿ ಸಾಕಷ್ಟು ಕೋಚ್ಗಳು ಇರ್ತಾವೆ, ಆದಷ್ಟು ಜಿಡಿ ಹಾಕಿ. ಒಂದು ಟೈಮಿಂಗ್ ಒಂದು 2-3 ತಿಂಗಳು ಅಥವಾ 4 ತಿಂಗಳು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ 1 ಸೆಂಟಿಮೀಟರ್ ಹೈಟ್ ಜಾಸ್ತಿ ಮಾಡ್ಕೊಂಡು ನೀವು ಕೂಡ ಅಪ್ಲಿಕೇಶನ್ ಹಾಕಬಹುದು. ಆದಷ್ಟು ಇಂತ ಫೆಬ್ರವರಿ 1ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಯಾವುದೇ ರೀತಿ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಇನ್ನೂ ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿಲ್ಲ. ಅದೇನಾದ್ರೂ ಅಪ್ಡೇಟ್ ಬಂದ್ರೆ ಈ ವಿಡಿಯೋ ಮತ್ತೆ ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಲೇಬೇಕು.